ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಫುಲ್ ಡೇ ರೊಟೀನ್ ಹೇಗಿರುತ್ತೆ ಆದಷ್ಟು ಟ್ರೈ ಮಾಡ್ತೀನಿ ಗ್ಲಿಮ್ಸಲ್ಲಿ ತೋರ್ಸೋಕ್ಕೆ. ಆ್ಯಂಡ್ ನಮ್ಮ ಫುಡ್ ರೊಟೀನ್ ಹೇಗಿದೆ ಅಂತ ಹಿಂಗೆ ತೋರಿಸ್ತೀನಿ. ಆ್ಯಂಡ್ ನೋಡಿ ನಮ್ಮನೆ ಕಿತಾಪತಿ ವೀರು ಬಗ್ಗೆ ತುಂಬ ಜನ ಕೇಳ್ಕೊಳ್ತೀರಾ. ಆ್ಯಂಡ್ ಅವ್ನಿಗೆ ಬೆಳಿಗ್ಗೆ ಅವಾಕಾಡೋ ಮಿಲ್ಕ್ ಶೇಕ್ನ ಕುಡಿಸಿದ್ದೆ. ಅವ್ನಿಗೆ ಅವಾಕಾಡೋ ತುಂಬ ಇಷ್ಟ ಆಗುತ್ತೆ. ಅಂದರೆ ಬಟರ್ ಫ್ರೂಟ್ ಅಂತೀರಲ್ಲ ಅದು. ಆ್ಯಂಡ್ ಅದು ಮಕ್ಕಳು ಕೊಟ್ಟರೆ ತುಂಬ ಒಳ್ಳೆಯದು, ವೆಯ್ಟ್ ಗೇನ್ಗೆಲ್ಲ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿನೋ 15 ದಿನಕ್ಕೆ ಒಂದ್ಸತಿನೋ ಕೊಡ್ಬೋದು ಮಕ್ಕಳಿಗೆ. ಹಂಗೆ ತಿಂತಾರೆ ಅಂದರೆ ಹಾಗೆ ಕೊಡಿ, ಇಲ್ಲಾಂದರೆ ಒಂದು ಸ್ವಲ್ಪ ಮಿಲ್ಕ್ ಶೇಕ್ ಥರ ಮಾಡಿ ಕೊಡಿ. ಸೊ ಅವ್ನಿಗೆ ಇಷ್ಟ ಆಗುತ್ತೆ. ನಾನು ಶುಗರೆಲ್ಲ ಏನು ಹಾಕಲ್ಲ, ಹಂಗೆ ಬರೀ ಅವಾಕಾಡೋ ಮಿಲ್ಕ್ ಹಾಕಿ ಶೇಕ್ ಮಾಡಿ ಕೊಡ್ತೀನಿ. ಎತ್ಕೋನ ಬಾಲ್ ಎತ್ಕೊಡು ಅಂದರೆ ಎತ್ಕೊಂಡು ಕೊಡ್ತೆ. ಅದು ತುಂಬ ಕಲಿತಾ ಇದ್ದಾನೆ. ಆ್ಯಂಡ್ ತುಂಬ ಜನ ಅವ್ನು ಸೈಲೆಂಟಾ ಹೇಗೆ ಸ್ವಾತಿ ಅಂತೀರಾ? ಸ್ವಲ್ಪ ಸೈಲೆಂಟ್ ಸೈಡೆ ಅವನು. ತುಂಬ ಅಳೋದು, ಗಲಾಟೆಗಳು ಮಾಡೋದು ಆ ಥರ ಇಲ್ಲ. ಬಟ್ ಈಗ ಏನಂದರೆ ಅವನು ಏನೋ ಬಿತ್ತು ನನಗೆ. ಅಲ್ಲೇ ಡಿಚ್ಚಿ ಹಾಕೊಡೆ ನೀನು, ತೀಟಾಗಿದ್ಯಾ ನೀನು? ಹೋಗಿ ಬಾಲ್ ನಾನು ಎಸ್ತೇನೆ. ಒಂದು ಕಡೆ ಇರೋದಿಲ್ಲ, ಬಿತ್ತು. ಒಂದೊಂದ್ಸತಿ ಹಿಂಗೆ ವಾಪಸ್ ಬಿದ್ದುಬಿಡ್ತಾನೆ, ಅಲ್ಲಿಗೆ ತೊಟ್ಟಿಗೆಲ್ಲ ಹೊಡಿತಾನೆ. ಸೈಲೆಂಟಾಗಿರ್ತಾನೆ, ಅಳೋದು ಆ ಥರ ಮಾಡಲ್ಲ. ಬಟ್ ಏನಂದರೆ ಅವ್ನು ಎಲ್ಲ ಕಡೆ ಹತ್ತಬೇಕು, ಆಮೇಲೆ ಒಂದು ಕಡೆ ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಅಂದರೆ ಆಗಲ್ಲ. ಮಕ್ಳು ಹಂಗೆ ಅಲ್ವಾ, ಅವ್ರಿಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು, ಆ ಥರ ಇಷ್ಟ ಇರುತ್ತೆ. ಅವನು ಹಂಗೆ ಇದ್ದಾನೆ. ಬಟ್ ಸುಮ್ಮನೆ ಅಳೋದು ಆ ಥರ ಎಲ್ಲ ಇಲ್ಲ. ಅವನು ಸ್ವಲ್ಪ ಸೈಲೆಂಟ್ ಸೈಡೇ ಇರ್ತಾನೆ. ಅವ್ನು ಪಾಡ್ಗೆ ಅವ್ನು ಆಟ ಆಡ್ತಾ ಇರ್ತಾನೆ. ಆರಾಮಾಗಿ ನನ್ನ ಕೆಲಸ ಮಾಡ್ಕೊಬೋದು ಆ ಥರ. ಅವನ್ನ ನಾನು ಕುತ್ಕೊಂಡು ಆಟ ಆಡಿಸ್ಬೇಕು ಅಂತ ಏನಿಲ್ಲ. ಆ್ಯಂಡ್ ಟಿ ವಿ ಹಾಕೊಡು ಅಂತ ಇಲ್ಲ, ಅವನು ಅಳೋದು ಅದೆಲ್ಲ ಮಾಡಲ್ಲ. ನಾವೇ ಬೋರಾಗಿ ಅವ್ನು ಎಷ್ಟೊತ್ತು ಸುಮ್ಮನೆ ಆಟ ಆಡ್ತಾನೆಲ್ಲ, ಒಂಚೂರು ಟಿ ವಿ ನೋಡಲಿ ಅಂತ ಯಾವಾಗಾರು ಹಾಕ್ತೀವಿ. ಬಟ್ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ, ಅದು ನೋಡೋದಿಲ್ಲ ಅಷ್ಟಾಗಿ. ಆ್ಯಂಡ್ ಬೆಳಗ್ಗೆ ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ದೆ. ನೀವು ವಾಕಿಂಗ್ ಔಟ್ ಬಂದಮೇಲೆ ನಾನು ಅವ್ರಿಗೆ ಏನು ಕುಡಿಯೋಕ್ಕೆ ಕೊಡ್ತೀನಿ. ಆ್ಯಂಡ್ ಇವಾಗ ಕಾಫಿ ಟೀ ಎಲ್ಲ ನಮ್ಮ ಮನೇಲಿ ಅಷ್ಟು ಮಾಡೋದೇ ಇಲ್ಲ. ಹೆಲ್ದಿಯಾಗಿರಬೇಕು. ಆ್ಯಂಡ್ ಇನ್ನು ಸಮ್ಮರ್ ಬರ್ತಾಯಿದೆ, ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಆ್ಯಂಡ್ ಹೆಲ್ದಿಯಾಗಿರಬೇಕು ಅಂತ ಇಬ್ಬರು ನಾವು ನಮ್ಮ ಫುಡ್ ರೊಟೀನ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಬೆಳಗ್ಗೆ ವೀರಿಗೆ ಏನು ತಿನ್ನಿಸಿದೆ ಆ ಥರ ನಿಮಗೆ ತೋರಿಸ್ತೀನಿ. ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಆ್ಯಂಡ್ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವ್ನು ನೋಡಿದ್ದಿದೆ ನಂಗೆ ಬಂದಿರುತ್ತಲ್ಲ ಪ್ಯಾಕೇಜಸ್ಸು, ಅದೆಲ್ಲ ಎತ್ಕೊಂಡು ಮನೇಲಿ ಓಡಾಡ್ತಾನೆ. ಆ್ಯಂಡ್ ಅದನ್ನು ಕೆಳಗಿಟ್ಕೊಂಡು ಕಾಲಲ್ಲಿ ತುಳಿಯೋಕೆ ಹೋಗ್ತಾನೆ. ಆಮೇಲೆ ಅದ್ರ ಮೇಲೆ ನಿಂತ್ಕೋಬೇಕು ಅಂತಾನೆ. ಬರಪ್ಪ ಅತ್ತಪ್ಪ ಈಗ ಸೋಫಾ ಹತ್ತಿದ್ದಾನೆ. ಇರೋ ಹತ್ತಿಸ್ತೀನಿ. ಇಲ್ಲಿ ನೋಡು ಕೆನ್ನೆ ಏನೋ ಕೆಂಪಗೆ ಮಾಡ್ಕೊಂಡಿರೋದು. ಐ ಲವ್ ಯು. ಐ ಲವ್ ಯು ಬೇಬಿ. ಆಮೇಲೆ ಬೇಜಾರು ಮಾಡ್ಕೊಬೇಡ, ಪಾಪಗೆ ಮಾತ್ರ ಅಂದೆ ಅಂತ. ಅವನಿಗಂತ ಬಿಡು ಹೋಗ್ಲಿ. ಐ ಲವ್ ಯು. ಐ ಲವ್ ಯು. ನೋಡ್ತಾ ಇದ್ದೀರಲ್ಲ, ಅವ್ನಿಗೆ ಅವಾಕಾಡೋ ಶೇಕ್ನ ಕುಡಿಸ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ. ನೀವು ಮಗು ಹಾಗೆ ತಿನ್ನುತ್ತೆ ಅಂದರೆ ಹಾಗೆ ಕೂಡ ಕೊಡ್ಬೋದು. ತುಂಬ ಒಳ್ಳೆಯದು ಬಟರ್ ಫ್ರೂಟು, ವೆಯ್ಟ್ ಗೇನ್ಗಾಗಿರ್ಬೋದು. ಆ್ಯಂಡ್ ತುಂಬ ಬೆನಿಫಿಟ್ಸ್ ಇದೆ ಬಟರ್ ಫ್ರೂಟ್ ಕೊಡೋದ್ರಿಂದ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಗುಗೆ ಕೊಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ವಾರಕ್ಕೆ ಒಂದು ದಿವಸ ಆದರೂ ಅವ್ನಿಗೆ ಬಟರ್ ಫ್ರೂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಡಿಫ್ರೆಂಟ್ ಫ್ರೂಟ್ಸ್ನ ಅವ್ನಿಗೆ ಕೊಡ್ತಾ ಇರ್ತೀನಿ. ಅವನು ತಿಂತಾನೆ ಎಂಜಾಯ್ ಮಾಡಿಕೊಂಡು. ಆ್ಯಂಡ್ ಈಗ ಸುನಿಗೆ ವಾಕಿಂಗ್ ಹೋಗಿ ಬಂದಿರ್ತಾರಲ್ವ, ಸೊ ಅವ್ರಿಗೆ ಒಂದು ಒಳ್ಳೆ ಪ್ರೋಟೀನ್ ಡ್ರಿಂಕ್ ಕೊಡಬೇಕು ಅಂದ್ಬಿಟ್ಟು ನಾನು RMSದು ಸಂಪೂರ್ಣ ಅನ್ನನ ತರಿಸಿದ್ದೀನಿ. ಇದು 35+ ಮಲ್ಟಿಗ್ರೇನ್ ಹೋಮ್ ಮೇಡ್ ನ್ಯಾಚುರಲ್ ಪ್ರೋಟೀನ್ ಪೌಡರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಈ ಪೌಡರ್ನ ಹಾಕಿ ನೀವು ಕೊಡ್ಬೋದು. ಬರೀ ಹಾಲಿಗೆ ಬೇಕಾದ್ರೆ ಹಾಕ್ಬೋದು, ಬರೀ ನೀರಿಗೆ ಹಾಕ್ಬೇಕಂತ ಏನಿಲ್ಲ. ಹಾಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲದ ಪೌಡರ್ ಹಾಕಿ ಕೂಡ ಮಾಡಿಕೊಡ್ಬೋದು. ಇಲ್ಲಾಂದರೆ ಇದನ್ನು ಬರೀ ನಾನು ಮಾಡ್ತಾಯಿದ್ದೀನಲ್ಲ ಈ ಥರ ಮಾಡಿ ಇದಕ್ಕೆ ಉಪ್ಪು ಮಜ್ಜಿಗೆ ಕೂಡ ಸೇರಿಸಿ ರಾಗಿ ಅಂಬ್ಲಿ ಥರ ಕೂಡ ಕುಡಿಬೋದು. ತುಂಬ ಹೆಲ್ದಿ. ಸುನಿಗೆ ಇದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವ್ನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಆ್ಯಂಡ್ ಒಳ್ಳೆ ಪ್ರೋಟೀನ್ ಸಿಗಲಿ ಮನೇಲೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. 2 ಬಾಕ್ಸ್ ತರಿಸ್ಕೊಂಡಿದ್ದೆ. ಒಂದು ಆಲ್ಮೋಸ್ಟ್ ಸ್ವಲ್ಪ ದಿವಸದಿಂದ ಯೂಸ್ ಮಾಡಿ ನಿಮ್ಗೆ ಹೇಳ್ತಾಯಿದ್ದೀನಿ.
ನನಗೆ ಇದು ಗೊತ್ತಾಗಿದ್ದು ನಿಖಿತಾ ಅವ್ರ ಕಡೆಯಿಂದ. ನಾನು ಇವ್ರ ಹತ್ರ ಪಾಪುಗೆ ಸರಿಯಾ ಮತ್ತು ಸಾಂಬಾರು ಪೌಡ್ರ್ ಎಲ್ಲ ತರಿಸ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ಇವತ್ತು. ತುಂಬ ಚೆನ್ನಾಗಿದೆ, ಹೋಮ್ ಮೇಡ್ ನ್ಯಾಚುರಲ್. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಈಗ ಮನೆಯಲ್ಲೇ ಎಷ್ಟೊಂದು ಜನಕ್ಕೆ ಪೌಡರ್ಸ್ನ ಮಾಡ್ಕೊಳಕ್ಕಾಗಲ್ಲ. ಮಗುದು ಸರಿ ಪೌಡ್ರ್ ಆಗಿರ್ಬೋದು, ಇಲ್ಲ ಅವರು ತುಂಬ ಐಟಮ್ಸ್ ಇದೆ ಅವ್ರ ಹತ್ರ. ಚಟ್ನಿ ಪೌಡ್ರು, ಆಮೇಲೆ ರಸಮ್ ಪೌಡ್ರು, ಸಾಂಬಾರು ಪೌಡ್ರು, ವಾಂಗಿಬಾತ್ ಪೌಡ್ರು, ಬಿಸಿಬೇಳೆಬಾತ್ ಪೌಡ್ರು, ಪುಳಿಯೋಗರೆ, ದೋಸೆ ಮಿಕ್ಸ್, ಇಡ್ಲಿ ಮಿಕ್ಸ್, ಆಮೇಲೆ ಉಪ್ಮಾ ಮಿಕ್ಸ್ ಮತ್ತು ಪಿಕ್ಕಲ್ಗಳು ಎಲ್ಲ ಸಿಗುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಸ್ಕ್ರೀನ್ ಮೇಲೆ ಬೇಕಂದರೆ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನೇನು ಪ್ರಮೋಷನ್ ಥರ ಹೇಳ್ತಾ ಇಲ್ಲ, ನನಗೆ ಇವ್ರು ಹೇಳಿದ್ದು, ಯಾರು ನಿಖಿತಾ ಅವರು, ಅವ್ರ ಮಗುಗೆ ರಾಗಿ ಸರಿ ಖಾಲಿ ಆಗಿದೆ ಅಂದಿದ್ದಕ್ಕೆ ಇವರು ಮನೆಯಲ್ಲೇ ಮಾಡ್ತಾರೆ ಹೋಮ್ ಮೇಡ್, ತುಂಬ ಚೆನ್ನಾಗಿರುತ್ತೆ, ಚೆಕ್ ಮಾಡು ಅಂದರು. ಆ್ಯಂಡ್ ನಾವು ಒಂದು ಎನರ್ಜಿ ಡ್ರಿಂಕ್ ಪ್ರೋಟೀನ್ ಪೌಡರ್ನ ತೊಗೋಬೇಕು ಅಂತ ನೋಡ್ತಾ ಇದ್ವಿ. ಆಚೆ ಕಡೆ ತೊಗೊಂಡ್ರೆ ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ, ಇವ್ರ ಹತ್ರ ಹೋಮ್ ಮೇಡ್ ನ್ಯಾಚುರಲ್. ಹಾಗಾಗಿ ನಾನು ತರಿಸ್ಕೊಂಡೆ. ಈ ಥರ ಮಾಡ್ತೀನಿ. ವೀರಿಗೆ ಸುನಿಗೆ ನಾನು ರಾಗಿ ಮಾಲ್ಟ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, 35+ ಮಲ್ಟಿಗ್ರೇನ್ ಇರೋದು ಅಂತ ಒಳ್ಳೆ ಪ್ರೋಟೀನ್ ಪೌಡರ್ ಇದು. ಡೈಲಿ ತೊಗೊಂಡ್ರೆ ಬೇಕಾಗಿರೋ ಒಳ್ಳೆ ನ್ಯೂಟ್ರಿಷನ್ಸ್, ಪ್ರೋಟೀನ್ ಎಲ್ಲ ಸಿಕ್ಬಿಡುತ್ತೆ. ಸೊ ಫಸ್ಟ್ ಡ್ರಿಂಕ್ ನಾನು ಸುನಿಗೆ ಇದನ್ನೇ ಕೊಡ್ತೀನಿ. ಅವ್ರಿಗೂ ಕೂಡ ತುಂಬ ಇಷ್ಟ. ನಾನು ಸ್ವಲ್ಪ ಉಪ್ಪು ಹಾಕಿ ಕೊಡ್ತೀನಿ. ಅವ್ರಿಗೆ ಸ್ವೀಟ್ ಇಷ್ಟ ಆಗಲ್ಲ. ನಿಮ್ಗೇನಾದ್ರು ಇಷ್ಟ ಆಗುತ್ತೆ ಅಂದರೆ ಹಾಲಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಜಾಗ್ರಿ ಪೌಡರ್ ಕೂಡ ಹಾಕೊಬೋದು. ನನಗೆ ಅದು ಇಷ್ಟ ಆಗುತ್ತೆ. ಸುನಿಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ. ಮಜ್ಜಿಗೆ ಕೂಡ ಹಾಕೋಬೋದು. ಅವ್ರಿಗೆ ಸ್ವಲ್ಪ ಕಫ ಥರ ಇತ್ತು, ಹಾಗಾಗಿ ಮಜ್ಜಿಗೆ ಕೂಡ ಹಾಕಿಲ್ಲ. ಇನ್ನು ಸಮ್ಮರೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಸ್ವಲ್ಪ ಬೆಳಿಗ್ಗೆ ಬೇಗನೆ ಮಾಡಿಟ್ಟು ಅವ್ರು ಕುಡಿಯೋಷ್ಟಕ್ಕೆ ಸ್ವಲ್ಪ ಆರಿದ್ಮೇಲೆ ಮಜ್ಜಿಗೆ ಹಾಕಿ ಕೊಟ್ಟರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಅವ್ರಿಗೆ ಸಖತ್ ಇಷ್ಟ. ಈ ನಡುವೆ ಕಾಫಿ ಟೀ ಎಲ್ಲ ನಾನು ಮಾಡೋದಿಲ್ಲ ಮನೇಲಿ. ಬೆಳಗ್ಗೆ ಅವ್ರು ವಾಕ್ ಹೋಗಿದ್ದು ಬಂದಿದ್ದ ತಕ್ಷಣ ಅವ್ರಿಗೆ ಮಾಲ್ಟ್ ಕೊಟ್ಬಿಡ್ತೀನಿ. ಸೊ ವೀರು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದ. ಅವನಿಗೆ ಬೆಳಗ್ಗೆ ಅವಕಾಡೋ ತಿನ್ಸಿದ್ಮೇಲೆ ಸ್ನಾನ ಮಾಡಿ ರೆಡಿ ಮಾಡಿಕೊಟ್ಟಿದ್ದೆ. ಆಟ ಆಡ್ಕೊಂಡಿರ್ತಾನೆ ಆರಾಮಾಗೆ. ಆ್ಯಂಡ್ ಅವನಿಗೂ ಕೂಡ ನಾನು ರಾಗಿ ಸರಿನ ತರಿಸ್ಕೊಂಡೆ, ಯಾಕಂದರೆ ನಮ್ಮಮ್ಮ ಮಾಡಿ ರಾಗಿ ಸರಿ ಖಾಲಿ ಆಯಿತು. ಅವನಿಗೆ ಇಷ್ಟ ಆಗ್ತಾಯಿತ್ತು, ಅವ್ನು ಚೆನ್ನಾಗಿ ತಿಂತಾಯಿದ್ದ. ಹಾಗಾಗಿ ನಾನು ಆಚೆಯಿಂದ ತರಿಸಿದ್ದೆಲ್ಲ ಅಷ್ಟು, ಎಲ್ಲಾದರೂ ಹೋದರೆ ಇನ್ಸ್ಟೆಂಟ್ ಓಕೆ, ಅದು ಕೂಡ ಕೊಡ್ತೀನಿ. ಬಟ್ ಮನೇಲೇ ಕೊಡಬೇಕು ಅಂತ ರಾಗಿ ಸರಿ ನಾನು ನೋಡ್ತಾ ಇದ್ದೆ. ಆ್ಯಂಡ್ ಅದಕ್ಕೂ ಜೊತೆಯಲ್ಲಿ ಸಾರಿಗೆ ಇಟ್ಬಿಡೋಣ. ಇವತ್ತು ನುಗ್ಗೆಕಾಯಿ ತಂದಿದ್ರು ಸುನಿ. ಸೊ ನುಗ್ಗೆಕಾಯಿ ಸಾರು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬೇಳೆ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಹಾಕಿ ಫಸ್ಟು ಕೂಗಿಸ್ಕೊಂಡು ಬಿಡ್ತೀನಿ. ಅಷ್ಟೊತ್ತಿಗೆ ಅದು ಕೂಗಿ ಬಿಡೋ ಅಷ್ಟಕ್ಕೆ ವೀರಿಗೆ ನಾನು ಸರಿ ಕೂಡ ಮಾಡಿ ತಿನ್ನಿಸ್ಬೋದು ಮಧ್ಯಾಹ್ನಕ್ಕೆ ಅಂತ. ಹೀಗಿರುತ್ತೆ ನನ್ನ ರುಟೀನ್. ತುಂಬ ಜನ ಕೇಳ್ತಾಯಿದ್ರಿ. ಆ್ಯಂಡ್ ವೀರು ಬರ್ಡೇ ಮಾಡಲ್ವಾ, ಆ್ಯಂಡ್ ಬರ್ಡೇಗೆ ಎಷ್ಟೊಂದು ಜನ ಗಿಫ್ಟ್ ಕಳಿಸ್ತೀನಿ, ಸ್ವಾತಿ ಅಡ್ರೆಸ್ ಕೊಡಿ, ವೀರಿಗೆ ನಾನು ಗಿಫ್ಟ್ ತೊಗೊಂಡಿದ್ದೀನಿ ಅಂತೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಕಳಿಸ್ತೀನಿ ನಾನು ಖಂಡಿತ ಅಡ್ರೆಸ್ನ, ನೀವು ಮೆಸೇಜ್ ಮಾಡಿ. ನಿಮ್ಮ ಪ್ರೀತಿಗೆ ನಿಜವಾಗ್ಲೂ ಥ್ಯಾಂಕ್ ಯು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಲವ್ ಸಿಗುತ್ತೆ. ಆ್ಯಂಡ್ ಕೌಂಟ್ ಡೌನ್ ಎಲ್ಲ ಹೇಳ್ತಾಯಿದ್ದೀರಾ, ಸ್ವಾತಿ ವೀರು ಬರ್ಡೇಗೆ ಇನ್ನೊಂದು 10 ದಿವಸ ಇದೆ, 11 ದಿವಸ ಇದೆ ಅಂತ ಕೌಂಟ್ ಡೌನ್ ಮಾಡ್ತಾಯಿದ್ರಿ. ಹೇಗೆ ಮಾಡ್ತಾಯಿದ್ದೀರಾ ಹೇಳಿ ಅಂತೆಲ್ಲ ತುಂಬ ಜನ. ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ. ನಾನು ಖಂಡಿತ ಈ ಥರ ಮಾಡಬೇಕು, ಆ ಥರ ಮಾಡಬೇಕಂತ ತುಂಬ ಆಸೆ ಇದೆ. ಯಾಕಂದರೆ ಫಸ್ಟ್ ಇಯರ್ ಬರ್ಡೇ ಅಲ್ವಾ, ಅದು ಒಂಥರ ತುಂಬ ಸ್ಪೆಷಲ್. ಯೋಚನೆ ಮಾಡ್ತಾಯಿದ್ದೀನಿ, ನಾನು ಅಪ್ಡೇಟ್ ಕೊಡ್ತೀನಿ. ಇನ್ನು ಸದ್ಯಕ್ಕೆ ಏನೂ ಶಾಪಿಂಗ್ ಆಗಿರ್ಬೋದು, ಎಲ್ಲಿ ಮಾಡೋದು, ಹೇಗೆ ಮಾಡೋದು, ಏನೂ ಡಿಸೈಡೇ ಮಾಡಿಲ್ಲ. ಬಟ್ ಮಾತಾಡ್ತಾ ಇದ್ದೀನಿ ಸುನಿ ಹತ್ರ, ಯಾವ ಥರ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದು. ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಖಂಡಿತ ಅಪ್ಡೇಟ್ ಕೊಡ್ತೀನಿ. ನನಗಂತೂ ಚೆನ್ನಾಗಿ ಮಾಡಬೇಕು, ಯಾಕಂದರೆ ಫಸ್ಟ್ ಇಯರ್ ಬರ್ಡೇ ಅನ್ನೋದು ತುಂಬ ಇದೆ. ನೋಡೋಣ ಹೇಗೆ ಹೋಗುತ್ತೆ, ಏನು ಎತ್ತ ಅಂತ. ನಿಮಗೆ ಗೊತ್ತು, ಒಂದಷ್ಟು ದಿನದಿಂದ ಎಲ್ಲ ಸರಿ ಇರಲಿಲ್ಲ. ಆ ರೀಸನ್ಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ ತುಂಬ ಜನ ನೀವು ತುಂಬ ಪ್ರೀತಿ ಕೊಡ್ತೀರಾ. ಅವನಂತೂ ಪ್ರತಿ ವಿಡಿಯೋಸಲ್ಲಿ ತೋರಿಸಿ ಅವನು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತೀರ. ನಾನು ಆದಷ್ಟು ಅವ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ದೃಷ್ಟಿ ತೆಗೀರಿ ಅಂತ ಹೇಳ್ತೀರಾ. ಒಂದಷ್ಟು ಜನ ನಾನೇ ಫೋನಲ್ಲೇ ನೋಡ್ಬಿಟ್ಟು ತೆಗ್ದಿದ್ದೀನಿ ಬಿಡಿ ಸ್ವಾತಿ, ಅವ್ನಿಗೇನು ದೃಷ್ಟಿ ಆಗಲ್ಲ ಅಂತ ಕೂಡ ಅಂತೀರಾ. ತುಂಬಾ ಖುಷಿಯಾಗುತ್ತೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿ ಆ ಮುದಾದು ಮಗು ಮೇಲೆ ನೀವು ತೋರಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಆಯಿತಾ. ಆ್ಯಂಡ್ ಸಾರಿಗೆ ಕೂಡ ಇವಾಗಿಟ್ಟೆ. ಆ್ಯಂಡ್ ಈಗ ವೀರಿಗೆ ನಾನು ರಾಗಿ ಸರಿ ಮಾಡ್ತಾಯಿದ್ದೀನಿ. ಇದು ಕೂಡ RMS ಸಂಪೂರ್ಣ ಅವ್ರ ಕಡೆಯಿಂದನೇ ಆಲ್ಮೋಸ್ಟ್ ಒಂದು ದೊಡ್ಡ ಬಾಕ್ಸ್ ಕೊಟ್ಟಿದ್ದರು. ನಾನು ಒಂದು ರಾಗಿ ಸರಿ ಡೈಲಿ ಮಾಡ್ತೀನಲ್ಲ, ಅರ್ಧ ಖಾಲಿಯಾಗಿದೆ ನೋಡ್ಬೋದು. ಇದರಲ್ಲೂ ಅಷ್ಟೇ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ರಾಗಿ, ಆಮೇಲೆ ಅಕ್ಕಿ, ಗೋಧಿ, ಆಮೇಲೆ ಡ್ರೈ ಫ್ರೂಟ್ಸು, ಬಾದಾಮಿ, ವಾಲ್ನಟ್, ಪಿಸ್ತಾ, ಆಮೇಲೆ ಗೋಡಂಬಿ, ಆಮೇಲೆ ಕಡಲೆಕಾಳು, ಉದ್ದಿನಬೇಳೆ, ಹೆಸರುಬೇಳೆ, ಆಮೇಲೆ ಮೆಂತ್ಯ, ಆಮೇಲೆ ಹೆಸರು ಕಾಳು, ಕಡಲೆಬೀಜ, ಮತ್ತು ಮಸೂರ್ ದಾಲ್,
ಮತ್ತು ಬಾರ್ಲೆ ಅಕ್ಕಿ ಮತ್ತು ಜೀರಿಗೆ, ಮೆಣಸು, ಆಮೇಲೆ ಜಾಕಾಯಿ ಮತ್ತು ಲೋಟಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ ಮೆಲನ್ ಸೀಡ್ಸ್ ಇದೆಲ್ಲ ಹಾಕಿದ್ದಾರೆ. ನಾವು ಅಮ್ಮನ ಮನೇಲಿ ಹೇಗೆ ಮಾಡಿದ್ವಿ ಅದೇ ಥರ ಮಾಡಿ ಕೊಡ್ತಾರೆ. ತುಂಬ ಕ್ಲೀನ್. ನಾನು ನೋಡಿದ್ದೀನಿ ಅವ್ರ ವೀಡಿಯೋಸ್ ಎಲ್ಲ, ಹಾಗಾಗಿ ನಾನು ವೀರುಗೆ ತರಿಸ್ಕೊಂಡಿರೋದು. ಅವ್ರಿಗೆ ಹೇಳಿದ್ದೀನಿ ಖಾಲಿ ಆಗ್ತಾಯಿದೆ, ನಂಗೆ ಇನ್ನೊಂದು kg ಅಷ್ಟು ಕೊಟ್ಬಿಡಿ ವೀರುಗೆ ಸರಿ ಅಂತ. ಅವರು ಸರಿ ಕಳಿಸ್ಕೊಡ್ತೀನಿ ಸ್ವಾತಿ ಅಂತಾರೆ. ತುಂಬ ಚೆನ್ನಾಗಿದೆ, ನೀವು ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ, ಖಂಡಿತ ನೀವೇ ಹೇಳ್ತೀರಾ ಸ್ವಾತಿ ಹೌದು ತುಂಬ ಕ್ಲೀನಾಗಿದೆ ಆ್ಯಂಡ್ ತುಂಬ ಸಖತ್ತಾಗಿದೆ ಪ್ರಾಡಕ್ಟು ಅವ್ರ ಹತ್ರ ಅಂತ. ನಾನು ಸಾಂಬಾರು ಪೌಡರ್ ಕೂಡ ತರಿಸ್ಕೊಂಡಿದ್ದೆ ಇವತ್ತು ನುಗ್ಗೆಕಾಯಿ ಸಾರಿಗೆ, ಅದನ್ನೇ ಸಾಂಬಾರು ಪೌಡರ್ ಕೂಡ ಹಾಕಿ ಮಾಡೋಣ ಅಂತ. ಅದು ಅಷ್ಟೇ, ನಾನು ತುಂಬ ದಿವಸದಿಂದ ಈ ರಾಗಿ ಸರಿ ಮತ್ತು ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಮಾಲ್ಟ್ ಕೂಡ ಅಷ್ಟೇ, ನನಗೆ ಸುನಿಗೆ ಇಬ್ಬರಿಗೂ ಇಷ್ಟ ಆಗಿದೆ. ಅದೂ ಆಲ್ಮೋಸ್ಟ್ ಒಂದು 10-15 ಡೇಸಿಂದ ನಾವು ಡೈಲಿ ಕುಡಿತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿದೆ. ನಾವು ಯಾರ್ಯಾರೋ ತುಂಬ ದೊಡ್ಡ ಬ್ರ್ಯಾಂಡ್ಗೆಲ್ಲ ಸಪೋರ್ಟ್ ಮಾಡ್ತೀವಿ, ಈ ಥರ ಮನೇಲೇ ಮಾಡ್ತಾಯಿದ್ರೆ ಹೋಮ್ ಮೇಡ್, ಅದರಲ್ಲೂ ಫಿಮೇಲ್ ಅನ್ನುವಾಗ ಅವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನನಗೆ ರೆಕಮೆಂಡ್ ಮಾಡಿದ್ದು ನಿಖಿತಾ ಅವರು. ಸೊ ಅವರು ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರ ಮೇಲೆ ನಾನು ನೋಡಿ ತರಿಸ್ಕೊಂಡಿದ್ದು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಎಷ್ಟೊಂದು ಜನ ನ್ಯೂ ಮಾಮ್ಸ್ ಇರ್ತೀರಾ, ಮನೇಲಿ ನಮಗೆ ರಾಗಿ ಸರಿ ಮಾಡ್ಕೊಳಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗ್ತೀವಿ, ಇಲ್ಲಾಂದರೆ ಮಾಡ್ಕೊಳಕ್ಕೆ ಬರದೇ ಇರೋರು ಎಷ್ಟೊಂದು ಜನ ಇರ್ತಾರೆ. ಅಂಥವ್ರು ಈ ಥರ ತರಿಸ್ಕೊಬೋದು, ನಿಮ್ಮ ಮನೇಲೇ ಮಾಡಿಕೊಟ್ಟಂಗಿರುತ್ತೆ. ಆ್ಯಂಡ್ ರಾಗಿ ಸರಿ ಸ್ವಲ್ಪ ಆರೋ ಅಷ್ಟೊತ್ತಿಗೆ ನುಗ್ಗೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಸುನಿಗೆ ಹೇಳ್ತಾ ಇದ್ದೆ, ಮೊನ್ನೆ ರೋಡಲ್ಲಿ ಹೋಗುವಾಗ ಒಬ್ಬರು ರೋಡ್ ಸೈಡಲ್ಲಿ ಮಾರ್ತಾಯಿದ್ರು ನುಗ್ಗೆಕಾಯಿ, ತುಂಬ ಚೆನ್ನಾಗಿತ್ತು. ಅವಾಗ ತಾನೇ ಕಿತ್ಕೊಂಡು ಬಂದು ಮಾರಿರೋ ಥರ ಇತ್ತು ಮನೆ ಮುಂದೆ. ನಾನು ನಿಲ್ಸು ತೊಗೊಳ್ಳೋಣ ಅಂದೆ. ಅಯ್ಯೋ ಕ್ಯಾಶ್ ಇಲ್ಲ, ಅವ್ರ ಹತ್ರ ಜಿಪೇ ಇರುತ್ತೋ ಇಲ್ಲೋ, ಬಾ ತೊಗೊಂಡ್ರಾಯ್ತು ಅಂದರು. ನಿಲ್ಲಿಸ್ಲಿಲ್ವಲ್ಲ ಅಂದ್ಬಿಟ್ಟು ಗುಣ್ಕೊಂಡು ಬಂದೆ. ನಾನು ಹೇಳಿದ್ರೆ ನಿಲ್ಸೆಲ್ಲ ಕೇಳ್ಬೋದಿತ್ತು, ಇವಾಗ ಯಾರ ಹತ್ರ ಜಿಪೇ ಇರುತ್ತೆ ಅಂತ. ಆಮೇಲೆ ಅವರು ಇರಲ್ಲ ಆ ಥರ, ಅಲ್ಲಿ ಚಿಕ್ಕವ್ರ ಹತ್ರ ಅಂದರೆ ಅದು ರೋಡ್ ಸೈಡಲ್ಲಿ ಇಟ್ಕೊಂಡಿದ್ರು, ಅಂಗಡಿ ಕೂಡ ಅಲ್ಲ, ಅವರೇ ಮನೆ ಮುಂದೆ ಕಿತ್ತಿ ಮಾರ್ತಾಯಿದ್ರೇನೋ. ಸೊ ಸುನಿ ಇರಲ್ಲ ಸುಮ್ಮನೆ ಬಾ ಅಂದ್ಬಿಟ್ಟು ಬಂದುಬಿಟ್ರು. ನಾನು ಗುಣ್ಕೊಂಡು ಬಂದೆ. ಅದಕ್ಕೆ ಬೆಳಗ್ಗೆ ಎಲ್ಲಿಂದನೋ ನುಗ್ಗೆಕಾಯಿ ತಂದಿದ್ರು. ನಾನು ಅಂದೆ ಚೆನ್ನಾಗಿಲ್ಲ, ಅಲ್ಲಿ ಎಷ್ಟು ಚೆನ್ನಾಗಿತ್ತು ಗ್ರೀನಾಗೆ ಎಳೆದು, ನೀನು ಯಾವುದೋ ಒಂದು ತಂದಿದ್ಯಾ ಅಂತ ಗುಣ್ಕೊಂಡು ಕಟ್ ಮಾಡ್ತಾಯಿದ್ದೆ. ಅವರೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗ್ದಿದ್ರು. ಆ್ಯಂಡ್ ಇವಾಗ ಸ್ವಲ್ಪ ರಾಗಿ ಸರಿ ಕೂಡ ಆರಿತ್ತು, ಅವನಿಗೆ ನಾನು ತಿನ್ನಿಸ್ತಾ ಇದ್ದೀನಿ. ಮಧ್ಯೆ ಸ್ವಲ್ಪ ಅವನಿಗೆ ನೀರು ಕೂಡ ಕೊಡ್ತೀನಿ, ಅವನು ನೀರು ಕೂಡ ಕೇಳ್ತಾನೆ. ಆ್ಯಂಡ್ ಈಗ ನಾನು ಸಾಂಬಾರು ಮಾಡ್ತಾಯಿದ್ದೆ, ಬೇಳೆ ಎಲ್ಲ ಕೂಗಿಸ್ಕೊಂಡಿದ್ದೆ. ನಾನು ಈ ಥರ ಮಾಡ್ತೀನಿ ಸಿಂಪಲ್ಲಾಗಿ, ಚೆನ್ನಾಗಿ ಬರುತ್ತೆ. ಬೇಳೆ, ಟೊಮೆಟೊ, ಆಮೇಲೆ ಬೆಳ್ಳುಳ್ಳಿ ಮೂರೂ ನಾನು ಕೂಗಿಸ್ಕೊಂಡ್ಬಿಡ್ತೀನಿ. ಒಂದು 3 ವಿಷಿಲ್ ಹಾಕಿದ್ರೆ ಸಾಕು, ಚೆನ್ನಾಗಿ ಬೇಳೆ ಬೇಯ್ಕೊಂಡಿತ್ತು. ಈ ಕಡೆ ನಾನು ಒಂಚೂರು ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ, ಕರಿಬೇವು, ಅದಕ್ಕೊಂಚೂರು ನುಗ್ಗೆಕಾಯಿ ಕೂಡ ಹಾಕಿ ಅದನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ತೀನಿ. ನೋಡ್ಬೋದು ಕೆಳಗಡೆ ಈರುಳ್ಳಿ ಸಿಪ್ಪೆ ಬಿದ್ದೋಗಿತ್ತಂತೆ, ತಂದು ಕೊಡ್ತಾಯಿದ್ದೆ ಮಗು. ನನ್ನ ಪುಣ್ಯ ಬಾಯಿಗೆ ಹಾಕ್ಕೊಳ್ಳಲ್ಲ, ಈಗ ಏನೂ ಸಿಕ್ಕಿದ್ರು. ಮುಂದೆ ಏನು ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ, ಬಟ್ ಈಗ ಸದ್ಯಕ್ಕೆ ಏನೇ ಸಿಕ್ಕಿದ್ರು ಬಾಯಿಗೆ ಹಾಕ್ಕೊಳ್ಳಲ್ಲ, ತಂದು ಅಮ್ಮ ಅಂತ ಕೊಡುತ್ತೆ ಕೈಗೆ. ಆ್ಯಂಡ್ ಈ ಥರ ಸುಮ್ಮನೆ ಮಿಕ್ಸ್ ಮಾಡಿ ಒಂಚೂರು, ಅದೇನು ಫ್ರೈ ಮಾಡಬೇಕಾಗಿಲ್ಲ, ಒಂಚೂರು ಹಿಂಗೆ ಮಿಕ್ಸ್ ಮಾಡಿ ಅದನ್ನು ಬೇಳೆಗೆ ನಾನು ಹಾಕ್ಕೊತೀನಿ. ಅದಾದಮೇಲೆ ಒಂಚೂರು ಉಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ ಇದನ್ನೆಲ್ಲ ಹಾಕಿ 1 ವಿಷಿಲ್ ಕೂಗಿಸ್ಕೊತೀನಿ. ಚೆನ್ನಾಗೇ ಬೆಂದಿರುತ್ತೆ. ನೀವೇನಾದ್ರು ತಪ್ಪಲೆಯಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಅದಕ್ಕೆ ಬೇರೆ ಪ್ರೊಸೀಜರ್ ಇರುತ್ತೆ. ನಾನು ಈ ಥರ ಸಿಂಪಲಾಗಿ ಮಾಡ್ತೀನಿ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿದೆ, ಗಮ್ಮಂತ ಇರುತ್ತೆ ಮನೇಲಿ. ಅದು ಆಲ್ರೆಡಿ ಖಾಲಿನೇ ಆಗೋಯಿತು. ಆ್ಯಂಡ್ ನಾನು ಸಾರಿಗೆ ಎಲ್ಲದಕ್ಕೂ ನೀರು ಬಳಸುವಾಗ ಸ್ವಲ್ಪ ಬಿಸಿ ನೀರನ್ನ ಬಳಸ್ಕೊತೀನಿ. ಸೊ ಕ್ವಿಕ್ಕಾಗಿ ಕೂಡ ಅಡುಗೆ ಆಗುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಸಾಂಬಾರು ಪುಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲರ್, ಆ್ಯಂಡ್ ಸ್ಮೆಲ್ ಅಂತೂ ನೀವು ನೋಡಬೇಕು, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ, ನೀವು ಹೇಳ್ತೀರಾ. ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅವ್ರ ಹತ್ರ ನೀವು ತರಿಸ್ಕೊಬೋದು. ಏನೇ ಡೌಟ್ಸ್ ಇದ್ದರೂ ಅವ್ರು ಕಾಲ್ ಮಾಡಿ ಕೇಳಿ, ಪ್ರೈಸ್ ಆಗಿರ್ಬೋದು ಆ್ಯಂಡ್ ಯಾವ ಪೌಡರ್ ಬೇಕು ಏನು ಎಲ್ಲ ನೀವು ಅವ್ರ ಹತ್ರ ವಿಚಾರಿಸ್ಬೋದು. ಆ್ಯಂಡ್ ನನಗೆ ಇಷ್ಟ ಆಗಿದೆ, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು. ತುಂಬ ಜನ ಕೇಳ್ತಾಯಿದ್ರು ವೀರುಗೆ ಸರಿ ಪೌಡರ್ ಎಲ್ಲಿ ತೊಗೊತೀರಾ ಅಂತ, ಹಾಗಾಗಿ. ಆ್ಯಂಡ್ ಮಿಸ್ ಮಾಡಬೇಡಿ, ರಾಗಿ ಮಾಲ್ಟನ್ನು ತೊಗೊಳ್ಳಿ. ಡೈಲಿ 1 ಲೋಟ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ವೆಯ್ಟ್ ಗೇನ್ ಆಗಿರ್ಬೋದು, ವೆಯ್ಟ್ ಲಾಸ್ಗೆ, ಆ್ಯಂಡ್ ಒಂದು ಹೆಲ್ದಿ ಪ್ರೋಟೀನ್ ಪೌಡರ್ ಮನೇಲೇ ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಾರು ಇವಾಗ 1 ವಿಷಿಲ್ ಹಾಕ್ಸ್ಬಿಡ್ತೀನಿ ಅಷ್ಟೇ. ಸಾರು ಅನ್ನಕ್ಕೆ ಕೂಡ ಇಟ್ಟಿದೆ, ಅನ್ನ ಮಾಡಿಬಿಡೋಣ ಅಂತ. ಆ್ಯಂಡ್ ನೀವು ನೋಡಿ ಮನೆ ತುಂಬ ಓಡಾಡ್ಕೊಂಡಿರ್ತಾರೆ. ಆಗಿದೆ ನೋಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್. ಸಾಂಬಾರು ಪೌಡರ್ ಸ್ಮೆಲ್ ನೋಡ್ಬೇಕು ಎಷ್ಟು ಗಮ್ಮಂತ ಇರುತ್ತೆ. ಮನೇಲಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಆ್ಯಂಡ್ ಮಾಡ್ಕೊಳಕ್ಕೆ ಬರಲ್ಲ
ಅನ್ನೋರು ಆಚೆ ಕಡೆ ಅಂಗಡಿದು ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ. ಬೇಡ, ಒಂದು ಹೋಮ್ ಮೇಡ್ ಚೆನ್ನಾಗಿರೋ ಸಾಂಬಾರು ಪೌಡರ್ ಬೇಕು ಅಂದರೆ ನೀವು ಖಂಡಿತ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇರೋ ಡೀಟೇಲ್ಸನ್ನ ಚೆಕ್ ಮಾಡಿ ಕಾಲ್ ಮಾಡಿ ತರಿಸ್ಕೊಳ್ಳಿ. ಸ್ವಲ್ಪನೇ ತರಿಸ್ಕೊಂಡು ನೋಡಿ, ನಿಮ್ಗೆ ಇಷ್ಟ ಆದರೆ ಜಾಸ್ತಿ ತರಿಸ್ಕೊಬೋದು. ಸಕ್ಕತ್ತಾಗಿರುತ್ತೆ ಹೋಮ್ ಮೇಡ್ ಆ್ಯಂಡ್ ತುಂಬ ಕ್ಲೀನಾಗಿ ಆ್ಯಂಡ್ ಚೆನ್ನಾಗಿ ಮಾಡ್ತಾರೆ. ಗಮ್ಮಂತ ಇರುತ್ತೆ, ಇಡೀ ಅಡುಗೆ ಮನೆ ಗಮ್ಮಂತ ಇರುತ್ತೆ. ಏನೋ ನೀವೇ ಮನೇಲಿ ಸಾಂಬಾರು ಪೌಡರ್ ಮಾಡಿದ್ದೀರೇನೋ ಅನ್ನೋ ಥರ ಇದೆ. ಸಾಂಬಾರು ಪೌಡರ್ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಇಷ್ಟು ಖಾಲಿಯಾಗಿದೆ, ಇನ್ನೊಂದು ಸ್ವಲ್ಪ ಇತ್ತು, ಅದಕ್ಕೆ ಈ ಚಿಕ್ಕ ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೆ. ನಾನು ಇನ್ನೊಂದು ಸತಿ ಹೇಳಿದ್ದೀನಿ ವೀರದು ಸರಿ ಮತ್ತು ಸಾಂಬಾರು ಪೌಡ್ರ್ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿದ್ದೀನಿ. ತರಿಸ್ಕೊಂಡಾಗ ನನ್ನ ಡೈಲಿ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸುನಿನ ಕೇಳೋಣ ಟೇಸ್ಟ್ ಇದೆ ಹೇಗಿದೆ ಸಾರ್ದು ಏನು ಅಂತ. ಓಕೆ, ಫಸ್ಟ್ ನಾನೇ ತಿನ್ಬಿಡ್ತಾಯಿದ್ದೀನಿ. ಬಿಸಿ ಅನ್ನ ಸಾರು, ಒಂದು ಸ್ಪೂನ್ ತುಪ್ಪ ಇದ್ದರೆ ಒಂದು ತಟ್ಟೆ ಹೋಗೋ ಜಾಗದಲ್ಲಿ 2 ತಟ್ಟೆ ತಿನ್ಬಿಡ್ತೀನಿ. ಸಖತ್ ಇಷ್ಟ ನನಗೆ ಇದೊಂಥರ ಕಂಫರ್ಟ್ ಫುಡ್ ಇದ್ದಂಗೆ. ಯಾರಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ. ಆ್ಯಂಡ್ ಸುನಿ ಕೂಡ ಊಟ ಮಾಡಿದ್ರು, ಅವರು ಅಂತಾಯಿದ್ರು ತುಂಬ ಚೆನ್ನಾಗಿದೆ ಅಂತ. ನಾನು ಇವತ್ತು ಮಂಡೇ ಆಗಿರೋದ್ರಿಂದ ಯಾವುದೇ ರೀತಿ ಎಗ್ ಆಗಲಿ ಬೇರೆ ಏನು ಬೇಯಿಸಿರಲಿಲ್ಲ ಸೈಡ್ಸ್ಗೆ, ಬರೀ ಪಿಕ್ಕಲ್ ಹಾಕ್ಕೊಂಡು ಸುನಿ ತಿಂದರು. ಸಖತ್ ಚೆನ್ನಾಗಿತ್ತು, ರುಚಿಯಾಗಿತ್ತು ಸಾರು, ಅಮೇಝಿಂಗ್ ಆಗಿತ್ತು. ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಲಾಟ್ಸ್ ಆಫ್ ಲವ್.